ನಮಸ್ಕಾರ ಎಲ್ಲ ಚಾಲಕ ಸಹೋದರ ಸಹೋದರಿಯರಿಗೆ. ಇವತ್ತು ಮಗನ ಸ್ಕೂಲಲ್ಲಿ ಆಗಸ್ಟ್ 15ರ ನಿಮಿತ್ತವಾಗಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ಹೇಳ್ದ. ಮಗನ ಜೊತೆಯಲ್ಲಿ ಸ್ಕೂಲ್ ಹತ್ರ ಬಂದು ಆ ಮಕ್ಕಳು ಮಾಡ್ತಾ ಇರುವಂತಹ ಡ್ಯಾನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಎಲ್ಲವನ್ನ ಕಣ್ತುಂಬಿಕೊಳ್ಳುತ್ತಾ ನಮ್ಮ ಎಲ್ಲ ಕೆಲಸ ಅತ್ಯಂತ ಭಾರಗಳನ್ನೇ ಮರೆತು ಹೋದೆ. ಒಂದು ಕ್ಷಣ ಮೈ ಚೆಲ್ಲೆನಿಸುವಂತಹ ಕಾರ್ಯಕ್ರಮಗಳು ಸಹ ಮಾಡ್ತಾ ಇದ್ರು ಮಕ್ಕಳು. ಯಾಕಂದರೆ ಒಂದು ಸೈಕಲ್ ಮೋಟ್ರನ್ನು ಹೊಟ್ಟೆ ಮೇಲೆ ಓಡಿಸೋದು, ಕೈಗಳ ಮೇಲೆ ಕಾರನ್ನು ಓಡಿಸೋದು, ಹೊಟ್ಟೆ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು ಸುತ್ತಿಗೆಯಿಂದ ಹೊಡೆಯೋದು ಇದೊಂದು ಸಾಮಾನ್ಯವಾದ ಕಾರ್ಯ ಅಲ್ಲ. ಎಲ್ಲ ಪ್ರಾಕ್ಟೀಸ್ ಸಿಗಬೇಕು. ಟೀಚರ್ ಚೆನ್ನಾಗಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ಹಾಗಾಗಿ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಇದೆಲ್ಲವನ್ನ ನೋಡಿ ಆನಂದ ಪಟ್ಟು ಮತ್ತೆ ನಮ್ಮ ಪ್ರಯಾಣ ಮನೆ ಕಡೆಗೆ ಮುಂದುವರಿಸಿದೆವು. ಈ ನನ್ನ ಮಗ ಹಸಿರಾದ ಭೂಮಿಯನ್ನು ನೋಡ್ತಾ ಬರುವ ದಾರಿಯಲ್ಲಿ ಕುರಿಗಳನ್ನು ಸಾಕಿದ್ದಾರೆ, ಕುದುರೆ ಯಾರು ಸಾಕಿಲ್ವಾ ಅಂತ ಕೇಳ್ತಾ ಇದ್ದ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುರಿಗಳ ಜೊತೆಯಲ್ಲಿ ಕೆಲವೊಂದು ಕುದುರೆಗಳು ಸಹ ಇರ್ತವೆ, ಹಾಗಾಗಿ ಕೇಳ್ತಾ ಇದ್ದ. What do you do? In 10th standard. Oh wow, this year both. You prepared for boards? Yes. When is it? May. ನನ್ನ ಮಗ ಅವ್ರು ಯಾರ್ದೋ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇರೋದನ್ನು ಕೇಳಿ ಸಂತೋಷ ಆಯಿತು. ನಮಗೆ 10ನೇ ಕ್ಲಾಸ್ ಅಷ್ಟೊತ್ತಿಗೆ ಇಂಗ್ಲೀಷು ಮತ್ತು ಕನ್ನಡ, ಹಿಂದಿ ಅಕ್ಷರ ಜ್ಞಾನ ಪಡೆಯೋದರಲ್ಲಿ ಆಗೋಯ್ತು. ಅದು ಕೂಡ ಅರ್ಧಂಬರ್ಧ. ಕೆಲಸದ ಮಧ್ಯದಲ್ಲಿ ಈ ರೀತಿಯಾದ ಒಂದು ಅವಕಾಶ ಸಿಕ್ಕಾಗ ನನಗಂತೂ ಬಹಳ ಸಂತೋಷ ಆಗ್ತದೆ. ಅದರಲ್ಲಿಯೂ ಮಗನ ಜೊತೆಯಲ್ಲಿ ಮಗನ ಜೊತೆಲಿರುವಾಗೆಲ್ಲ ನನಗೆ ಬಹಳ ಆನಂದವಾಗ್ತಾ ಇರ್ತದೆ. ಹಾಗೆ ಕತ್ಲೆ ಆಗ್ತಾನೆ ಬಂತು. ಈಗ ಮತ್ತೆ ನಾವು ಮನೆ ಕಡೆಗೆ ಹೋಗುವಂತಹ ಸಮಯ ಇದಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.